ಯಾರು ಕೂಡ ಕೊಲೆ ಸುಲಿಗೆ ಮಾಡೋರನ್ನ ಸುಮ್ಮನೆ ಬಿಡಬೇಕಾ? ಸಮಾಜ ಘಾತುಕರನ್ನ ಕೆಲ ದಿನ ಗಡಿಪಾರು ಮಾಡ್ತಾರೆ. ಗಡಿಪಾರು ಪ್ರಕ್ರಿಯೆ ಸಮರ್ಥಿಸಿದ ಗೃಹ ಸಚಿವ, ಯಾರು ಏನೇ ಅಂದ್ರು ನಾವು ಅನುಸರಿಸುವ ಮತ್ತು ನಾವು ತಂದಿರುವ ಕಾನೂನನ್ನ ಜಾರಿಗೆ ತಂದೇ ತರ್ತೀವಿ ಅನ್ನೋ ನಿರ್ಧಾರಕ್ಕೆ ಬಿದ್ದಂತೆ ಕಾಣ್ತಾ ಇದೆ. ಯಾರು ಕಾನೂನು ವಿರುದ್ಧವಾಗಿ ಮಾಡ್ತಾರೆ, ಜನಸಾಮಾನ್ಯರ ವಿರುದ್ಧವಾಗಿ ಇದ್ದಾರೆ, ಅಂತವರಿಗೆ ಸಂಕಷ್ಟ ಆಗಬಹುದು. ಅಲ್ಲಿ ಕೆಲವು ಕೋಮು ಪ್ರಚೋದನೆ ಇರಬಹುದು. ಆ ಭಾಗದ ಅಧಿಕಾರಿಗಳಿಗೆ ಗೊತ್ತಾಗಿರಲೂಬಹುದು. ಇದು ಯಾರು ಹೇಳ್ತಾ ಇರೋದು? ಗೃಹ ಸಚಿವರು. ಅದಕ್ಕೆ ಅವರು ಏನು ಬೇಕು ಮಾಡ್ತಾರೆ. ಸಾಮಾನ್ಯರಿಗೆ ಯಾವುದೇ ಆತಂಕ ಬೇಡ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹದ್ದು. ತನ್ನದೇ ಗೃಹ ಸಚಿವಾಲಯದ ಒಂದು ಕಾನೂನು ಭಾಗವನ್ನು ಸಮರ್ಥಿಸಿಕೊಳ್ಳೋದು ಗೃಹ ಸಚಿವರಿಗೇನು ಹೊಸತೇನಲ್ಲ. ಸಮಾಜಘಾತುಕ ಶಕ್ತಿಗಳನ್ನ ನಿಯಂತ್ರಿಸಬೇಕಾದ್ರೆ, ಕೋಮು ಸಾಮರಸ್ಯವನ್ನ ಹಾಳುಗೆಡುವಂತಹ ಕೆಲ ದುಷ್ಟ ಶಕ್ತಿಗಳನ್ನ ನಿಯಂತ್ರಿಸಬೇಕಾದ್ರೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗಿರೋದು ಗೃಹ ಸಚಿವಾಲಯದ ಕರ್ತವ್ಯ. ಅದರ ಭಾಗವಾಗಿ ಮಂಗಳೂರಿಗೆ ನೂತನವಾಗಿ ಕಮಿಷನರ್ ಆಗಿ ಆಯ್ಕೆಯಾದಂತಹ ಇನ್ನು ನೂತನ SP ಗೃಹ ಸಚಿವರ ಅನುಮತಿಯಂತೆ ಗಡಿಪಾರು ಲಿಸ್ಟ್ ಅನ್ನು ರೆಡಿ ಮಾಡ್ತಾರೆ. 35 ವ್ಯಕ್ತಿಗಳನ್ನು ಅಲ್ಲಿ ಗುರುತಿಸಲಾಗುತ್ತೆ. ಸೊ ಅಂಥವರಿಗೆ ನೋಟಿಸನ್ನು ಕೂಡ ಕೊಡಲಾಗುತ್ತೆ. ನಿಮ್ಮನ್ನು ಯಾಕೆ ಈ ಜಿಲ್ಲೆಯಲ್ಲಿ ಉಳಿಸ್ಕೋಬೇಕು, ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರ್ದು ಅನ್ನೋ ಪ್ರಶ್ನೆಯನ್ನು ಇಡುತ್ತೆ. ಬನ್ನಿ ನಿಮ್ಮನ್ನು ಗಡಿಪಾರು ಮಾಡಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಸಮರ್ಥನೀಯ ಉತ್ತರವನ್ನು ಕೊಡಿ ಅಂತ ಹೇಳಿ ಕೆಲವರಿಗೆ ನೋಟಿಸ್ ಕೊಡಲಾಯಿತು. ನೋಟಿಸ್ ಕೊಟ್ಟ ನಂತರ ಆದಂಥ ಹೈಡ್ರಾಮಗಳಿತ್ತಲ್ಲ, ಅದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹದ್ದು. ಒಂದು ಕಡೆ ಪುತ್ತಿಲಾ ಪರ, ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ಪರ, ಮತ್ತೊಂದು ಕಡೆ ಸಫ್ವಾನ್ ಪರ, ಮತ್ತೊಂದು ಕಡೆ ನೌಫಲ್ ಪರ, ಹೀಗೆ ಸಾಕಷ್ಟು ಪರವಿರೋಧ ಚರ್ಚೆಗಳು ಕೂಡ ನಡೆಯಿತು. ಕೊನೆಗೆ ಗೃಹ ಸಚಿವರು ಹಿಂದೂ ವಿರೋಧಿ ಅಂತ ಆಯಿತು, ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಆಯಿತು, ರಾತ್ರಿ ಹೊತ್ತು ಪೊಲೀಸರನ್ನು ಛೂ ಬಿಟ್ಟು ಹಿಂದೂಗಳಿಗೆ ದೌರ್ಜನ್ಯ ನೀಡ್ತಾ ಇದ್ದಾರೆ ಎನ್ನುವಂಥ ಅರ್ಥದಲ್ಲೂ ಕೂಡ ಪಾಲಿಟಿಕಲಿ ಟರ್ನನ್ನು ಪಡೆದುಕೊಳ್ತು. ಸೊ ಈಗ ಆ ಒಂದು ಗಡಿಪಾರು ನಿಯಮವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ನಮ್ಮ ರಾಜ್ಯದ ಗೃಹ ಸಚಿವರು. ಇರಬಹುದು, ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡಬೇಕಾಗಿಲ್ಲ. ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ, ಅಂಥವರಿಗೆ ಮಾತ್ರ ಆತಂಕ ಇರಬಹುದೇ. ಆದರೆ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು. ಅವರು ಆ ಭಾಗದಲ್ಲಿ ಕೆಲವರು ಇನ್ನೂ ಕೂಡ ಇಂಥ ಒಂದು ಕೋಮು ಪ್ರಚೋದನೆಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಇರಬಹುದು. ಅವರು ಒಂದಿಷ್ಟು ನೈಟ್ ರೌಂಡ್ಸನ್ನು ಹೆಚ್ಚು ಮಾಡಬೇಕು, ಮನೆ ಮನೆಗೆ ಹೋಗಿ ಅವರನ್ನು ಒಂದು ರೀತಿಯ ಸಪೋರ್ಟಿವ್ ಆಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಾಗಿ ಯಾರಾದರೂ ಅಂಥವ್ರಿದ್ರೆ ಅವರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೈಟ್ ರೌಂಡ್ಸನ್ನು ಮಾಡ್ತಿದ್ದಾರೆ ಅಂತೇಳಿ. ಜನಸಮುದಾಯ ಆತಂಕ ಪಡುವಂಥದ್ದು ಅಗತ್ಯ ಇಲ್ಲ. ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭರವಸೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾರನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಹೋಗೋದು? ನಾನು ಹೇಳಿದಾಗೆ ನೀವು ಸಾರ್ವಜನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಳ್ಳೋದಾದ್ರೆ ಭಯ ಯಾಕೆ? ಯಾರು ಕಾನೂನು ಬಿಟ್ಟು ಹೊರತುಪಡಿಸಿ ಕೆಲಸ ಮಾಡ್ತಾರೆ ಅಂತವ್ರಿಗೆ ಭಯ ಆಗ್ಬೋದು. ಆದರೆ ಇದು ಶಾಶ್ವತವಾಗಿ ಅಂತೂ ಇರೋದಿಲ್ಲ ಅಲ್ಲ. ಈಗ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ, ಏನು ಆಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ಬಹುಶಃ ಈ ವಾರ ಇನ್ನು 10 ಡೇಸಲ್ಲಿ ಅದನ್ನು ಲಾಂಚ್ ಮಾಡ್ತೇವೆ. ಆಗಲೂ ಕೂಡ ಕೆಲವು ರೆಸಿಸ್ಟೆನ್ಸ್ ಬಂದೇ ಬರುತ್ತೆ. ಹೌದಪ್ಪ, ನಮಗೆ ಆಗಬೇಕಾಗಿತ್ತಿದು ಅಂತೇಳಿ. ಆದರೆ ನಮಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಅಲ್ವಾ, ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ, ತಗೊಳ್ತಾರೆ.
ನಾವ್ಯಾರು ಇಲ್ಲಿಂದ ದಿನನಿತ್ಯ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.